ಸೊ ಇದೊಂದು ಒಳ್ಳೆ ಬಿಸ್ನೆಸ್ ಅಂತ ಹೇಳ್ತೀನಿ. ನೀವು ಮನೆಯಲ್ಲೇ ಕೂತು ಆರಾಮಾಗಿ ರನ್ ಮಾಡ್ಕೋಬಹುದು. ಸೊ ಈ ಒಂದು ಬಿಸ್ನೆಸ್ ಇಂದ ನೀವು ಎಲ್ಲೇ ಹೋಗಿ ಆಚೆ ದುಡಿಯೋ ಅವಶ್ಯಕತೆ ಇರಲ್ವಾ. ಇದಕ್ಕೆ ಅಂತ ಹೇಳಿ ಎಜುಕೇಶನ್ ಆಗಿರ್ಲಿ ಅಥವಾ ಮಾರ್ಕೆಟಿಂಗ್ ಸ್ಕಿಲ್ಸ್ ಆಗಿರ್ಲಿ ನಿಮ್ಗೆ ಏನು ಅವಶ್ಯಕತೆನೇ ಇರೋದಿಲ್ಲ. ಸೊ ನೀವೊಂದು ಒಳ್ಳೆ ಆದಾಯನ ಗಳಿಸಬಹುದು. ಸೊ ಈ ಒಂದು ಆಫರ್ ಕೊಟ್ಟಿರೋದ್ರಿಂದ ಆಫರ್ ನ ಯಾಕೆ ಮಿಸ್ ಮಾಡ್ಕೊಂತೀವಿ. ಬಿಸ್ನೆಸ್ ಬಗ್ಗೆ ಎಲ್ಲಾ ತರ ಮಾಹಿತಿ ಕೊಟ್ಟಿದೀನಿ. ಸೊ ಇನ್ನಷ್ಟು ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ನಮ್ಮ ಚಾನೆಲ್ ನ ವೀಕ್ಷಕರಿಗೆ ಒಂದು ಒಳ್ಳೆ ಬಿಸ್ನೆಸ್ ಅಪಾರ್ಚುನಿಟಿ ಕೊಡ್ತಾ ಇದ್ದೀರಾ. ಈ ಒಂದು ಕಂಪನಿ ಯಾವುದು, ಹಾಗೆ ಈ ಬಿಸ್ನೆಸ್ ಅಪಾರ್ಚುನಿಟಿ ಯಾವುದು, ಅದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ಸರ್ ಖಂಡಿತ ತಿಳಿಸ್ಕೊಡ್ತೀನಿ. ಸೊ ನಮಸ್ಕಾರ ವೀಕ್ಷಕರೇ, ನಮ್ಮ ಆಫೀಸ್ ನೇಮ್ ಬಂದು ಸಾಯಿ ಕೃಪಾ ಎಂಟರ್ಪ್ರೈಸಸ್ ಅಂತ ಹೇಳಿ. ಸೊ ನಮ್ಮ ಆಫೀಸ್ ಅಲೋಕೇಟ್ ಆಗಿರೋದು ಬ್ಯಾಂಗ್ಳೂರಲ್ಲಿ ಹೆಣ್ಣೂರು ಕ್ರಾಸ್ ಅಲ್ಲಿ ಬ್ಯಾಂಗ್ಳೂರ್ ಹೋಗೋ ಮೈನ್ ರೋಡ್ ಅಲ್ಲಿ ನಮ್ಮ ಆಫೀಸ್ ಅಲೋಕೇಟ್ ಆಗಿದೆ ಸರ್. ಓಕೆ ಮೇಡಮ್, ಈ ಬಿಸ್ನೆಸ್ ಅಪಾರ್ಚುನಿಟಿ ಏನೋ ಕೊಡ್ತಾ ಇದ್ದೀರಾ, ಈ ಬಿಸ್ನೆಸ್ ಅನ್ನ ಯಾರೆಲ್ಲ ಮಾಡಬಹುದು ಮೇಡಮ್? ಸೊ ನೀವು ಎಜುಕೇಶನ್ ಮಾಡಿರೋರೇ ಆಗಿರ್ಲಿ ಅಥವಾ ಜಾಬ್ ಪರ್ಪಸ್ ಮೇಲೆ ಮಾಡಿರೋರೇ ಆಗಿರ್ಲಿ, ಸೊ ಇದಕ್ಕೆ ಯಾವುದೇ ತರ ಮಾರ್ಕೆಟಿಂಗ್ ಸ್ಕಿಲ್ಸ್ ಏನೋ ಅವಶ್ಯಕತೆ ಇರೋದಿಲ್ಲ ಸರ್. ಸೊ ಇದಕ್ಕೆ ಅಂತ ಹೇಳಿ ಸೊ ಪಾರ್ಟ್ ಟೈಮ್ ಆದ್ರೂ ನೀವು ಮಾಡ್ಕೋಬಹುದು, ಇಲ್ಲ ಫುಲ್ ಟೈಮ್ ಆದ್ರೂ ಮಾಡ್ಕೋಬಹುದು. ಸೊ ನೀವು ಈ ಬಿಸ್ನೆಸ್ ನ ರನ್ ಮಾಡ್ತೀರಾ ಅಂತಂದ್ರೆ ನೀವು ಮನೆಯಲ್ಲೇ ಕೂತು ಒಂದು ಒಳ್ಳೆ ಸ್ವಯಂ ಉದ್ಯೋಗ ಮಾಡಿ ಒಂದು ಒಳ್ಳೆ ಆದಾಯ ಗಳಿಸಬಹುದು ಅಂತ ಹೇಳ್ತೀರಿ ಸರ್. ಆರಾಮಾಗಿ ಯಾರು ಬೇಕಾದ್ರೂ ಮಾಡಬಹುದು, ಯಾರ್ ಬೇಕಾದ್ರೂ ಮಾಡ್ಕೋಬಹುದು. ಈಗ ಪಾರ್ಟ್ ಟೈಮ್ ಆಗಿ ಮಾಡ್ಬೇಕು ಅಂತ ಇರ್ತಾರೆ, ಹೌದು, ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ಗೆ ಅವರು ಮಾಡಬಹುದಾ ಹೇಗೆ? ಖಂಡಿತವಾಗೂ ಮಾಡ್ಕೋಬಹುದು ಸರ್. ನೀವು ಮನೆಯಲ್ಲೇ ಯೂಸ್ ಮಾಡುವಂತಹ ನಾರ್ಮಲ್ ಕರೆಂಟ್ ಅಲ್ಲೇ ಮಿಷನ್ ರನ್ ಆಗುತ್ತೆ. ಸೊ ನೀವು ಜಾಬ್ ಹೋಗಿದ್ದಾದ್ಮೇಲೆ 1-2-3 ಅವರ್ಸ್ ನಿಮ್ಗೆ ಫ್ರೀ ಇತ್ತು ಅಂದ್ರೆ ಆ ಟೈಮ್ ನ ಮಿಷನ್ ಮೇಲೆ ಹಾಕಿ ಸೊ ಇದರಿಂದ ಒಂದು ಒಳ್ಳೆ ಆದಾಯ ಗಳಿಸಬಹುದು ಸರ್. ಓಕೆ, ಈಗ ತುಂಬಾ ಜನ ಮಹಿಳೆಯರು ಈಗ ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಆರಾಮಾಗಿ ಇರ್ತಾರೆ, ಅಂತವ್ರು ಆರಾಮಾಗಿ ಮಾಡಬಹುದಾ ಹೇಗೆ? ಖಂಡಿತವಾಗ್ಲು ಸರ್, ಈ ಉದ್ಯೋಗನ ಸ್ಟಾರ್ಟ್ ಮಾಡಿದ್ರೆ ಸೊ ಮನೆಯಲ್ಲೇ ಎಲ್ಲಾ ಕೆಲಸ ಮುಗ್ದಿದ್ದಾದ್ಮೇಲೆ ಸೊ ಸ್ವಲ್ಪ ಟೈಮ್ ಇದ್ದೇ ಇರುತ್ತೆ ನಮ್ಮಂತ ಮಹಿಳೆಯರಿಗೆ. ಸೊ ಮನೆಯಲ್ಲಿ ಎಲ್ಲಾ ಕೆಲಸ ಮುಗ್ದಿದ್ದ ಆದ್ಮೇಲೆ ಒಂದ್ 3-4 ಅವರ್ಸ್ ಆದ್ರೂ ಟೈಮ್ ಇರೋ ಕಾರಣದಿಂದ ಆ ಒಂದು ಕಾರಣದಕ್ಕೆ ಅಂತಾನೆ ಸೊ ಈ ಬಿಸ್ನೆಸ್ ನ ಅವರು ಮಾಡ್ಕೋಬಹುದು ಸರ್. ಆರಾಮಾಗಿ ಅವ್ರ ಮನೆಯಲ್ಲಿ ಎಲ್ಲಾ ಕೆಲಸ ಮಾಡಿಟ್ಬಿಟ್ಟು ಒಂದ್ 4-5 ಅವರ್ಸ್ ಮಿಷನ್ ರನ್ ಮಾಡಿದಾರೆ ಅಂದ್ರೆ ತಿಂಗಳಲ್ಲಿ ಒಂದು ಒಳ್ಳೆ ಆದಾಯ ಗಳಿಸಬಹುದು ಸರ್. ಓಕೆ ಮೇಡಮ್, ಈಗ ಬಿಸ್ನೆಸ್ ಏನೋ ಮಾಡ್ತಾರೆ ಅಂತ ಹೇಳಿದ್ರಿ. ಸೊ ಈ ಒಂದು ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತಂದ್ರೆ ಪರ್ಟಿಕ್ಯುಲರ್ ಇಂತ ಪ್ಲೇಸ್ ಅವಶ್ಯಕತೆ ಇದೆ ಹೇಗೆ ಮೇಡಮ್? ಯಾವುದೇ ಪ್ಲೇಸ್ ಅವಶ್ಯಕತೆ ಇಲ್ಲ. ಸೊ ನೀವು ಮನೆಯಲ್ಲೇ ಒಂದು ಚಿಕ್ಕ ಸ್ಪೇಸ್ ಅಲ್ಲಿ ಮಿಷನ್ ನ ಇಟ್ಕೊಂಡು ನೀವು ನಾರ್ಮಲ್ ಕರೆಂಟ್ ಅಲ್ಲೇ ಯೂಸ್ ಮಾಡಬಹುದು ಸರ್. ಆರಾಮಾಗಿ ಮಾಡಬಹುದು. ಮಾಡಬಹುದು. ಈಗ ಇಂಡಸ್ಟ್ರಿಗಳಲ್ಲಿ 3 phase ಕರೆಂಟ್ ಇಷ್ಟೇ ಬೇಕು ಅಂತ ಇರುತ್ತೆ. ಸೊ ಈ ಮಷೀನಿಗೆ ಆತರ ಏನೋ ಅವಶ್ಯಕತೆ ಏನಿಲ್ಲ ಸರ್. ನೀವು ಮನೆಯಲ್ಲೇ ಯೂಸ್ ಮಾಡುವಂತಹ 200 ವೋಲ್ಟೇಜ್ ಅಲ್ಲೇ ಹೋಗುವಂತಹ ಮಿಷನ್ ಇದು ಬಿಸ್ನೆಸ್ ಯಾವ್ದು, ಅದ್ರ ಬಗ್ಗೆ ಹೇಳಿ ಮೇಡಮ್. ಸರ್ ನಮ್ದು ಬಂದು ಸೊ ಕಾಟನ್ ವಿಕ್ಸ್ ಹತ್ತಿಯಿಂದ ಬತ್ತಿ ಮಾಡುವಂತಹ ಮಿಷನ್ಸ್ ಬಂದು ಸೊ ನಮ್ಮಲ್ಲಿ ಬಂದು 2 ತರ ಮಿಷನ್ ಇದೆ. ಒಂದು ಉದ್ದ ಬತ್ತಿ ಮಿಷನ್ ಒಂದು, ಇನ್ನೊಂದು ಗುಂಡು ಬತ್ತಿ ಮಿಷನ್ ಒಂದು. ಸೊ ಉದ್ದ ಬತ್ತಿ ಮಿಷನ್ ಅಂತಂದ್ರೆ ಸೊ ನೀವು ದೀಪಗಳಿಗೆ ಹಾಕುವಂತಹ ಬತ್ತಿ, ದೆನ್ ಅದೇ ಮಿಷನ್ ಅಲ್ಲಿ ನೀವು ಈ ಬರ್ತ್ಡೇ ಕ್ಯಾಂಡಲ್ಸ್ ಗೆ ಯೂಸ್ ಮಾಡ್ತಾರಲ್ವಾ, ಸೊ ಆ ತರ ಬತ್ತಿನೂ ತಯಾರಿಸ್ಕೋಬಹುದು. 2 ಬತ್ತಿನೂ ಉದ್ದ ಬತ್ತಿ ಮಿಷನ್ ಅಲ್ಲೇ ತಯಾರಿಸ್ಕೋಬಹುದು. ಮತ್ತೊಂದು ಬಂದು ಗುಂಡು ಬತ್ತಿ ಅಂತ ಹೇಳ್ತಾರೆ. ಸೊ ತುಪ್ಪದ ದೀಪ ಅಥವಾ ಕಡಲೆ ದೀಪ ಅಂತಾನೂ ಕರೀತಾರೆ. ಸೊ ಆ ತರ ಮಿಷನ್ ಆ 2 ತರ ಬತ್ತಿನೂ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಆ ತರ ಮಿಷನ್ ನಮ್ಮಲ್ಲಿ ಇದೆ ಸರ್. ಮೇಡಮ್, ಈ ಬಿಸ್ನೆಸ್ ಏನೋ ಹತ್ತಿ ಬತ್ತಿ ಮಾಡಿ ಸೇಲ್ ಮಾಡೋದು ಅಂತ ಹೇಳಿದ್ರಿ. ಹೌದು ಸರ್. ಹಾಗಾದ್ರೆ ಈ ಬಿಸ್ನೆಸ್ ಗೆ ಏನಾದ್ರು ಟ್ರೈನಿಂಗ್ ಅವಶ್ಯಕತೆ ಇದೆಯಾ? ಎಷ್ಟು ದಿವಸ ಟ್ರೈನಿಂಗ್ ಇರುತ್ತೆ, ಹೇಗೆ ಮೇಡಮ್? ಸರ್ ಕಸ್ಟಮರ್ಸ್ ಗೆ ಆಗಿರ್ಲಿ, ಸೊ ಇಲ್ಲಿ ಬಂದು ಇದ್ ಮಾಡ್ಕೊಳ್ಳೋ ವೀಕ್ಷಕರಿಗೆ ಆಗಿರ್ಲಿ, ಸೊ ತುಂಬಾ ದಿನ ಅಂತ 1 ದಿನ ಆಗ್ಲಿ 2 ದಿನ ಆಗ್ಲಿ ಅಥವಾ ಈ ತರ ಟ್ರೈನಿಂಗ್ ಗೆ ಅವಶ್ಯಕತೆ ಇಲ್ಲ. ಬರೀ ಒಂದು 1/4 ಗಂಟೆ ಅಷ್ಟೇ ಟ್ರೈನಿಂಗ್ ಕೊಡ್ತೀವಿ. ಸೊ 1/4 ಗಂಟೆಯಲ್ಲಿ ನೀವು ಬಂದು ಆಫೀಸ್ ಗೆ ವಿಸಿಟ್ ಮಾಡಿ ಡೆಮೋ ಯಾವ್ಯಾವ ತರ ಇರುತ್ತೆ ಅಂತ ತೋರಿಸ್ಕೊಡ್ತೀವಿ. ಬರೀ ಒಂದ್ 15ರಿಂದ 20 ನಿಮಿಷ ಸಾಕು ಸರ್. 15ರಿಂದ 20 ನಿಮಿಷಕ್ಕೆ ಕಲ್ತ್ಬಿಡ್ತಾರೆ. ಹೌದು ಸರ್, ಆರಾಮಾಗಿ ರನ್ ಮಾಡ್ಕೋಬಹುದು ಈ ಬಿಸ್ನೆಸ್. ಇದಕ್ಕೆ ರಾ ಮೆಟೀರಿಯಲ್ ಎಲ್ಲ ಎಲ್ಲಿಂದ ಸಿಗುತ್ತೆ ಮೇಡಮ್? ನೀವೇ ಕೊಡ್ತೀರಾ ಹೇಗೆ? ಹೌದು ಸರ್, ಆಫೀಸ್ ಕಡೆಯಿಂದನೇ ಸಿಗುತ್ತೆ. ಸೊ ರಾ ಮೆಟೀರಿಯಲ್ಸ್ ಆಗಿರ್ಲಿ ಅಥವಾ ಮಿಷನ್ ಖರೀದಿ ಮಾಡೋದಾಗಿರ್ಲಿ, ಸೊ ಎಲ್ಲಾ ತರ ಡೀಟೇಲ್ಸ್ ವೀಕ್ಷಕರಿಗೆ ಇಲ್ಲಿ ಬಂದ್ಮೇಲೆ ಕೊಟ್ಟಿರ್ತೀವಿ. ಸೊ ಅವ್ರಿಗೆ ಓಕೆ ಆಯ್ತು ಅಂತಾನೆ ಸೊ ಅದಾದ್ಮೇಲೆ ಟ್ರೈನಿಂಗ್ ಕೊಟ್ಟಿದ್ದಾದ್ಮೇಲೆ ಅವರು ಮಿಷನ್ ಡಿಸ್ಪ್ಯಾಚ್ ಮಾಡ್ಕೊಂಡು ಹೋಗ್ಬೋದು ಸರ್. ಓಕೆ, ಈ ಒಂದು ಹತ್ತಿ ಬತ್ತಿಗೆ ಎಲ್ಲೆಲ್ಲ ಡಿಮ್ಯಾಂಡ್ ಇದೆ ಮೇಡಮ್? ಏನಕ್ಕೆ ಮಾಡ್ಬೇಕು ಈ ಬಿಸ್ನೆಸ್ ಅನ್ನ? ಸರ್ ನೀವೇ ನೋಡಿರ್ಬೋದು, ನಮ್ಮ ಭಾರತ ದೇಶದಲ್ಲಿ ಸೊ ಹಲವಾರು ದೇವಸ್ಥಾನಗಳಿದೆ. ಸೊ ಈ ಹಲವಾರು ದೇವಸ್ಥಾನಗಳಿಂದ ಪೂಜೆ ಪುನಸ್ಕಾರಕ್ಕೆ ಪ್ರಸಿದ್ಧವಾಗಿರೋ ದೇಶ ಅಂತಾನೆ ಹೇಳ್ಬೋದು ನಮ್ಮ ಭಾರತ ದೇಶನ. ಸೊ ಆತರ ಇದೆಲ್ಲ ಇಟ್ಕೊಂಡಿರೋ ನಮ್ಮ ದೇಶದಲ್ಲಿ ಸೊ ಈ ಬಿಸ್ನೆಸ್ ನ ರನ್ ಮಾಡಿದ್ರಿ ಅಂತಂದ್ರೆ ಇದಕ್ಕೆ ಯಾವುದೇ ತರ ಸೀಸನ್ ಇರೋದಿಲ್ಲ. ಸೊ ನೀವು ಪಾರ್ಟ್ ಟೈಮ್ ಆದ್ರೂ ಮಾಡ್ತಾ ಇರ್ಬೋದು ಅಥವಾ ಫುಲ್ ಟೈಮ್ ಆದ್ರೂ ಮಾಡ್ತಾ ಇರ್ಬೋದು, ಇಲ್ಲ ಲೈಫ್ ಲಾಂಗು ನೀವು ಮಾಡ್ತೀರಿ ಅಂತಂದ್ರೆ ಒನ್ ಆಫ್ ದಿ ಬೆಸ್ಟ್ ಬಿಸ್ನೆಸ್ ಅಂತ ಹೇಳ್ಬೋದು ಸರ್. ವರ್ಷ ಪೂರ್ತಿ ಡಿಮ್ಯಾಂಡ್ ಇರುತ್ತೆ. ಹೌದು. ಇನ್ನ ಬಿಸ್ನೆಸ್ ಏನೋ ಮಾಡ್ತಾರೆ, ನಿಮ್ಮ ಹತ್ರ ಮಷಿನ್ ಖರೀದಿ ಮಾಡ್ತಾರೆ, ಹಾಗೆ ರಾ ಮೆಟೀರಿಯಲ್ ಎಲ್ಲ ಖರೀದಿ ಮಾಡ್ತಾರೆ. ಈಗ ಅವ್ರು ರೆಡಿ ಮಾಡಿರುವಂತ ಪ್ರಾಡಕ್ಟ್ ಅನ್ನ ಮಾರ್ಕೆಟಿಂಗ್ ಎಲ್ಲ ಯಾವ ರೀತಿ ಮಾಡ್ಬೇಕಾಗುತ್ತೆ ಸರ್? ಅವರು ಮಾರ್ಕೆಟಿಂಗ್ ಸ್ಕಿಲ್ಸ್ ಗೊತ್ತಿದ್ರೆ ಆಚೆ ಮಾರ್ಕೆಟಿಂಗು ಮಾಡ್ಕೋಬಹುದು. ಸೊ ಇಲ್ಲ ಮೇಡಮ್ ನಮಗೆ ಗೊತ್ತಿಲ್ಲ, ನೀವು ತಗೋತೀರಿ ಅಂದ್ರೆ ಖಂಡಿತವಾಗ್ಲೂ ಅದನ್ನ ನಾವೇ ತಗೊಂಡು ಸೊ ನಾವು ಮಾರ್ಕೆಟಿಂಗ್ ಮಾಡ್ಕೊಡ್ತೀವಿ ಸರ್. ನೀವೇ ಮಾರ್ಕೆಟಿಂಗ್ ಹೌದು ಸರ್.
ಹಾಗಾದ್ರೆ ಇದ್ರದ್ದು ಡೆಮೋ ಯಾವ ರೀತಿ ಇರುತ್ತೆ, ಹಾಗೆ ಇದು ಹೇಗ್ ವರ್ಕ್ ಮಾಡೋದು, ಎಲ್ಲಾ ಮಾಹಿತಿನ ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ತಿಳಿಸ್ಕೊಡಿ ಮೇಡಮ್. ಖಂಡಿತ ಸರ್, ಆಯ್ತು. ಸೊ ಈಗ ಯಾವ್ಯಾವ ಮಿಷನ್ ಯಾವ್ಯಾವ ತರ ರನ್ ಮಾಡ್ಬೇಕು, ಯಾವ ತರ ಬತ್ತಿ ತಯಾರಿಸ್ಕೋಬಹುದು ಅಂತ ನಿಮ್ಗೆ ಡೆಮೋ ಸಹ ನಾನು ತೋರಿಸ್ಕೊಡ್ತೀನಿ. ಓಕೆ ಮೇಡಮ್. ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇದ್ರ ಸಾಯಿ ಕೃಪಾ ಎಂಟರ್ಪ್ರೈಸಸ್ ಅವರು ಈ ರೀತಿ ಹತ್ತಿ ಬತ್ತಿ ಮಾಡುವಂತ ಒಂದು ಮಷಿನ್ ಮೂಲಕ ನಿಮಗೊಂದು ಬಿಸ್ನೆಸ್ ಅಪಾರ್ಚುನಿಟಿ ಕೊಡ್ತಾ ಇರುವಂತದ್ದು. ಮೇಡಮ್ ಇವಾಗ ಈ ಒಂದು ಮಷಿನ್ ಗೆ ಸಂಬಂಧಪಟ್ಟಿರುವಂತ ಡೆಮೋ ನ ತೋರಿಸ್ತಿದ್ದಾರೆ. ಮೇಡಮ್, ಈ ಒಂದು ಡೆಮೋ ಯಾವ ರೀತಿ ಇರುತ್ತೆ, ಏನೆಲ್ಲ ಒಂದು ರಾ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಈ ಒಂದು ಹತ್ತಿ ಬತ್ತಿನ ರೆಡಿ ಮಾಡ್ತಾ ಇದ್ದೀರಾ? ಸರ್, ಸೊ ಖಂಡಿತ ವೀಕ್ಷಕರಿಗೆ ಯಾವ ತರ ಮಿಷನ್ ಯಾವ ತರ ಆಪರೇಟ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಬಂದು ಉದ್ದ ಬತ್ತಿ ಮಿಷನ್ ಸರ್. ಈ ಮಿಷನ್ ಅಲ್ಲಿ ನೀವು ದೀಪದ ಬತ್ತಿ ಮತ್ತೆ ಈ ಬರ್ತ್ಡೇ ಕ್ಯಾಂಡಲ್ಸ್ ಗೆ ಯೂಸ್ ಮಾಡುವಂತಹ ಬತ್ತಿನ ಎರಡೂ ಬತ್ತಿನೂ ಇದೇ ಮಿಷನ್ ಅಲ್ಲೇ ತಯಾರಿಸಬಹುದು. ಸೊ ಇದಕ್ಕೆ ಒಂದು ಚಿಕ್ಕ ಬಂಡವಾಳ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಒಂದು ಒಳ್ಳೆ ಆದಾಯ ಗಳಿಸಬಹುದು. ಸೊ ಇದು ಯಾವ ತರ ಮಾಡ್ಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಪವರ್ ಆನ್ ಬಟನ್ ಇರುತ್ತೆ. ಸೊ ಈ ತರ ಪವರ್ ಆನ್ ಬಟನ್ ಈ ತರ ಆನ್ ಮಾಡಿದ್ರೆ ಸಾಕು, ಕನ್ವೇಯರ್ ಮೂವ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಕಿಟ್ ಅಲ್ಲಿ ನಿಮ್ಗೆ ಮಿಷನ್ ಮಾತ್ರ ನೀವು ದುಡ್ಡು ಕೊಟ್ಟು ತಗೋತೀರಿ ಅಂದ್ರೆ ಬರೀ ಮಿಷನ್ ಮಾತ್ರ ಕೊಡೋದಿಲ್ಲ. ಸೊ ಇದ್ರ ಜೊತೆಯಲ್ಲಿ ನಿಮ್ಗೆ ಕೆಲವೊಂದು ಟೂಲ್ಸ್ ಕೊಡ್ತೀವಿ, ಮಿಷನ್ ಗೆ ಸಂಬಂಧಪಟ್ಟಿರುವಂತಹ ಟೂಲ್ಸ್ ಕೊಡ್ತೀವಿ. ನಮ್ಮಲ್ಲೇ ನಿಮ್ಗೆ ರಾ ಮೆಟೀರಿಯಲ್ ಸಹ ಸಿಗುತ್ತೆ. ರಾ ಮೆಟೀರಿಯಲ್ ಯಾವ ತರ ಇರುತ್ತೆ, ಹೇಗೆ? ಖಂಡಿತ ಸರ್, ನೀವು ನೋಡ್ತಾ ಇರ್ಬೋದು. ಸೊ ನಮ್ಮಲ್ಲಿ ಸಿಗುವಂತಹ ರಾ ಮೆಟೀರಿಯಲ್ ಈ ತರನೇ ಇರುತ್ತೆ. ಸೊ ಈ ತರ ನಿಮ್ಗೆ ರಾ ಮೆಟೀರಿಯಲ್ ಮಿಷನ್ ಜೊತೆಯಲ್ಲೇ ಕೊಟ್ಟಿರ್ತೀವಿ. ಸೊ ಅದನ್ನ ಯಾವ ತರ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ ಸರ್. ಕಿಟ್ ಅಲ್ಲಿ ನಿಮಗೆ ಸೊ ಈ ತರ ನಿಮ್ಗೆ ಒಂದು ಸ್ಪ್ರೇ ಬಾಟಲ್ ಕೊಟ್ಟಿರ್ತೀವಿ, ವಾಟರ್ ಬಾಟಲ್. ಇದಕ್ಕೆ ನೀವು ಯಾವ್ದಾವ್ ನೀರು ಅಥವಾ ಲಿಕ್ವಿಡ್ ಇದ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಮನೆಯಲ್ಲೇ ಯೂಸ್ ಮಾಡುವಂತಹ ನಾರ್ಮಲ್ ನೀರು ಈ ಬಾಟ್ಲಿಗೆ ಈ ತರ ಹಾಕೊಂಡು ನೋಡಿ, ಕನ್ವೇಯರ್ ಮೂವ್ ಆಗ್ತಾ ಇರುತ್ತೆ. ಸೊ ಈ ಕನ್ವೇಯರ್ ಮೇಲೆ ನೀಟಾಗಿ ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ಏನಕ್ಕೆ ಮೇಡಮ್ ಇದು ಹಾಕ್ತಾ ಇರೋದು? ಸೊ ರಾ ಕಾಟನ್ ಹಾಕಿರೋದ್ರಿಂದ ಸೊ ನೀರಲ್ಲಿ ಸ್ಪ್ರೇ ಮಾಡಿ ಕನ್ವೇಯರ್ ಹೊದ್ದೆ ಆದ್ಮೇಲೆ ಬಿಟ್ಟಿದೀವಿ ಅಂದ್ರೆ ಸ್ಮೂತ್ ಆಗಿ ಪ್ಲೇಸ್ಮೆಂಟ್ ಆಗತ್ತೆ. ದೆನ್ ಅದು ಹತ್ತಿ ನೀಟಾಗಿ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಸೊ ಆ ಒಂದು ಕಾರಣಕ್ಕೆ ಕನ್ವೇಯರ್ ಮೇಲೆ ನೀರನ್ನ ಸ್ಪ್ರೇ ಮಾಡ್ಲೇಬೇಕಾಗತ್ತೆ. ಓಕೆ ಮೇಡಮ್, ಈಗ ಈ ಮಷೀನ್ ಅಲ್ಲಿ ಏನೆಲ್ಲ ಆಪ್ಷನ್ಸ್ ಇದೆ ಅದೊಂದು ತೋರಿಸಿ ಮೇಡಮ್. ಸರ್ ಖಂಡಿತ ನೋಡಿ, ಇದು ಪವರ್ ಆನ್ ಬಟನ್. ಸೊ ಈ ತರ ಆನ್ ಮಾಡಿದ್ರೆ ಸಾಕು, ಕನ್ವೇಯರ್ ಮೂವ್ ಆಗ್ತಾ ಇರುತ್ತೆ. ಈ ಮೂವ್ ಆಗುವಂತಹ ಬೆಲ್ಟ್ ಮೇಲೆ ನೀರಲ್ಲಿ ಈ ತರ ನೀಟಾಗಿ ನೀವು ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ಸೊ ನೀವು ಮನೆಯಲ್ಲೇ ಯೂಸ್ ಮಾಡುವಂತಹ ಇಂಡೋರ್ ವೋಲ್ಟೇಜ್ ಅಲ್ಲೇ ಹೋಗುವಂತಹ ಮಿಷನ್ ಇದಕ್ಕೆ ಅಂತ ಹೇಳಿ ಕರೆಂಟ್ ಇದು ಜಾಸ್ತಿ ಅವಶ್ಯಕತೆನೇ ಇರೋದಿಲ್ಲ. ಸೊ ನೋಡಿ ಸರ್, ಇದು ನಿಮ್ಗೆ ರಾ ಮೆಟೀರಿಯಲ್ಸ್ ಆಗ್ಲೇನೆ ತೋರಿಸಿರೋ ತರನೇ ಈ ತರ ಬಂದಿರುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ದೀಪಕ್ ಹಾಕೋ ಬತ್ತಿ ಮಾಡ್ತೀನಿ ಅಂದ್ರೆ 4 ಇಂಚ್ ತಗೋಬೇಕು. ಸೊ ಈ 4 ಇಂಚ್ ತಗೊಳ್ಳೋ ಒಂದು ಪೀಸ್ ಅಲ್ಲಿ ಮಿನಿಮಮ್ 3 ಅಥವಾ 4 ಎಳೆ ಆಗಿ ಬತ್ತಿ ಬಿಡಬೇಕಾಗತ್ತೆ. ನಿಮ್ ಕಡೆಯಿಂದ ಕಟ್ ಮಾಡಿ ಕೊಡ್ತೀರಾ ಅಥವಾ ಅದು ಲೆಂತ್ ಹಾಗೆ ಇರುತ್ತಾ? ಹೌದಾ ಸರ್, ನೀವು ನೋಡ್ತಿರೋ ತರನೇ ಸೊ ಇದೇ ತರನೇ ಇರುತ್ತೆ. ಸೊ ಈ 4 ಇಂಚಸ್ ಗೆ ಈ ತರ ಕಟ್ ಮಾಡ್ಕೋಬೇಕಾಗತ್ತೆ. ಆದ್ರೆ ಕೈಯೆಲ್ಲ ಇದ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಕತ್ರಿಯಲ್ಲಿ ಕಟ್ ಮಾಡ್ಕೊಂತೀವಿ ಅಂದ್ರೆ ಸೊ ಕತ್ರಿಯಲ್ಲಿ ಸಹ ಈ ತರ 4 ಇಂಚಸ್ ಗೆ ಕಟ್ ಮಾಡ್ಕೋಬಹುದು. ಓಕೆ, ಅದು ಫಸ್ಟ್ ಗೆ ಕಟ್ ಮಾಡಿ ಇಟ್ಕೋಬೇಕಾ, ಹೇಗೆ ಮೇಡಮ್ ಅದು? ಸರ್, ಫಸ್ಟ್ ಗಾದ್ರೂ ಇಟ್ಕೊಂಡ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಇಲ್ಲ ನೀವು ಮಾಡ್ತಾ ಮಾಡ್ತಾ ಹಂಗೆ ಕೈಯಲ್ಲಿ ಕಟ್ ಮಾಡಿ ಹಾಕ್ತಿರಿ ಅಂತಂದ್ರೆ ಹಂಗೂ ಮಾಡ್ಕೋಬಹುದು. 2 ಆಪ್ಷನ್ ನಿಮ್ಗೆ ಕೊಟ್ಟಿರ್ತೀವಿ. ಓಕೆ ಮೇಡಮ್, ಒಂದ್ ಗಂಟೆಗೆ ಎಷ್ಟು ಮಾಡಬಹುದು ಪ್ರೊಡಕ್ಷನ್ ಅಂತ? ಸರ್, 1 ಗಂಟೆಗೆ ಅಂತ ಹೇಳಿಲ್ಲ. ಸೊ ಈ ಮಿಷನ್ ಗೆ ನೀವು ಎಷ್ಟು ಟೈಮ್ ಕೊಟ್ಟಿರ್ತೀರೋ ಅಷ್ಟು ಪ್ರೊಡಕ್ಷನ್ ತೆಗಿಬಹುದು. ಪರ್ ಡೇ ಒಬ್ರು ಬಂದು 1 ರಿಂದ 1.5 kg ಮಾಡಿರೋ ಕಸ್ಟಮರ್ಸ್ ನಮ್ಮಲ್ಲಿ ಇದ್ದಾರೆ ಸರ್. ಓಕೆ ಮೇಡಮ್, ಅದು ಯಾವ ರೀತಿ ಡೆಮೋ ತೋರಿಸಿ ಮೇಡಮ್. ಸರ್ ಖಂಡಿತ. ಸೊ ನಿಮ್ಗೆ ಆಗ್ಲೇ ಹೇಳಿದೀನಿ, ಕನ್ವೇಯರ್ ಮೂವ್ ಆಗುವಂತಹ ಆಮೇಲೆ ನೀರ್ ಸ್ಪ್ರೇ ಮಾಡಿದ್ದಾದ್ಮೇಲೆ ನೋಡಿ, ಸೊ ಈ ತರ ಎಳೆ ಆಗಿ ಸ್ಪ್ಲಿಟ್ ಮಾಡಿ ಹಾಕ್ಬೇಕಾಗತ್ತೆ ಹತ್ತಿನ. ಈ ಮಷೀನ್ ಅಲ್ಲಿ ಒಬ್ಬರೇ ವರ್ಕ್ ಮಾಡೋದಾ ಅಥವಾ 2-3 ಜನ ವರ್ಕ್ ಒಟ್ಟಿಗೆ ಈ ಮಿಷನ್ ಅಲ್ಲಿ 3 ಜನನು ಸೇರಿ ವರ್ಕ್ ಮಾಡಬಹುದು ಸರ್. ಓಕೆ, ಒಬ್ರೇ ಮಾಡ್ಬೇಕು ಅಂತ ಏನಿಲ್ಲ, ಒಟ್ಟಿಗೆ ಒಬ್ರು ಮಾಡ್ಬೋದು ಅಥವಾ ಇನ್ನಿಬ್ರು ಮಾಡಿ ಸೇರ್ ಮಾಡ್ತೀರಿ ಅಂತಂದ್ರೆ ಸೊ ಈ ಮಿಷನ್ ಅಲ್ಲಿ ಮಾಡ್ಕೋಬಹುದು. ಈ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಎಲ್ಲ ಹೇಗಿರುತ್ತೆ ಮೇಡಮ್? ಸರ್ ಇಲ್ಲ ಇದೆ ನೋಡಿ. ಸೊ ಒಬ್ರು ಮಾಡ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಮಾಡ್ಬೋದು ರನ್ನಿಂಗ್ ಮಾಡ್ಕೊಂಡು. ಇಲ್ಲ ಒಟ್ಟಿಗೆ ಇನ್ನೊಂದು 15 days 20 days ಆಯ್ತು, ನಿಮ್ ಸ್ವಲ್ಪ ಕೈ ಆಡೋ ಮೂವ್ಮೆಂಟ್ ಆಯ್ತು ಅಂತಂದ್ರೆ ಸೊ ಇಲ್ಲಿ ನೀವು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೋಬಹುದು. ಓಕೆ, ಇಲ್ಲೇ ಬಟನ್ ಇರುತ್ತೆ ಅದು. ಹೌದು, ಇದು ಸ್ಪೀಡ್ ಇನ್ಕ್ರೀಸ್. ಸೊ ಇದು ಈ ತರ ಮಾಡ್ಕೊಂಡಿದೀರಿ ಅಂದ್ರೆ ಕನ್ವೇಯರ್ ಫಾಸ್ಟ್ ಮೂವ್ ಆಗ್ತಾ ಇರುತ್ತೆ. ಬಟ್ ನೀವ್ ಈ ಫಾಸ್ಟ್ ಅಲ್ಲಿ ಮಾಡ್ಲಿಕ್ಕೆ ಫಸ್ಟ್ ಅಲ್ಲೇ ಆಗೋದಿಲ್ಲ. ಅಟ್ಲೀಸ್ಟ್ ನಿಮ್ಗೊಂದು 1-15 ದಿನ ಟೈಮ್ ಬೇಕೇ ಬೇಕಾಗುತ್ತೆ. ನೀವು ಸ್ವಲ್ಪ ಕಲ್ತಾದ್ಮೇಲೆ ಸೊ ನಿಮ್ ಜೊತೆಗೆ ಮತ್ತೊಂದು ಇಬ್ಬರಾದ್ರೂ ಮಾಡ್ಬೋದು, ಇಲ್ಲ ಒಬ್ರಾದ್ರೂ ಸೇರಿ ಮಾಡ್ಕೋಂತಹ ಮಿಷನ್ ಇದು. ಓಕೆ, ಈ ತರ ಸ್ಪೀಡ್ ಇರೋದ್ರಿಂದ ಜಾಸ್ತಿ ಪ್ರೊಡಕ್ಷನ್ ಮಾಡಬಹುದು. ಹೌದು ಸರ್, ಖಂಡಿತವಾಗ್ಲು. ಓಕೆ ಮೇಡಮ್, ಇದರಲ್ಲಿ ಯಾವ ತರ ಒಂದೇ ತರ ಬತ್ತಿ ಮಾಡೋದು ಅಥವಾ ಬೇರೆ ಏನೆಲ್ಲ ಮಾಡಬಹುದು? ಇಲ್ಲ ಸರ್, ಈ ಮಿಷನ್ ಅಲ್ಲಿ 2 ತರ ಬತ್ತಿ ತಯಾರಿಸ್ಕೋಬಹುದು. ಒಂದು ಈ ತರ ಬತ್ತಿ ಅಂದ್ರೆ ಇದು ನೀವು ದೀಪಗಳಿಗೆ ಯೂಸ್ ಮಾಡೋದು. ಸೊ ಪ್ರೊಡಕ್ಷನ್ ಬಂದು ಲಾಸ್ಟ್ ಅಲ್ಲಿ ಈ ತರ ಇರುತ್ತೆ ಸರ್. ಓಕೆ, ಸೊ ಇದು ದೀಪಕ್ ಹಾಕುವಂತಹ ಬತ್ತಿ. ಇದು ರೆಡಿ ಮಾಡಿರೋ ಪ್ರೊಡಕ್ಷನ್ ಈ ರೀತಿ ಇರುತ್ತೆ. ಹೌದು ಸರ್. ಓಕೆ ಮೇಡಮ್, ಕೆಲವು ಕಡೆಗೆಲ್ಲ ಇದು ಬಂಡಲ್ ಗಟ್ಲೆ ಕೊಡ್ತಾರೆ, 5 kg 10 kg ಅಂತ. ಈ ರೀತಿ ಪ್ಯಾಕ್ ಇದೆಯಲ್ಲ ಮೇಡಮ್, ಇದು ಹೇಗ್ ಮಾಡೋದು ನೀವೇ? ಸರ್, ಈ ತರ ನಾವು ಹೇಳ್ಕೊಟ್ಟಿದೀವಿ ಅಲ್ವಾ ಸರ್, ನಿಮ್ಗೆ ಕಿಟ್ ಅಲ್ಲಿ 15 kg ಹತ್ತಿ ಕೊಟ್ಟಿರ್ತೀವಿ. ಸೊ ಮಿಷನ್ ತಗೊಂಡ್ ಹೋಗಿದ ತಕ್ಷಣ ಅವ್ರಿಗೆ
15 kgs ರಾ ಮೆಟೀರಿಯಲ್ ನಮ್ಮ ಕಡೆಯಿಂದಾನೇ ಸಿಕ್ಕಿರುತ್ತೆ. ಓಕೆ ಸೊ ಈ ಇದ್ರಲ್ಲಿ ಅವರು 6 ಗ್ರಾಮ್ಗೆ ಈ ತರ ಪ್ರೊಡಕ್ಷನ್ ಮಾಡಿರ್ಬೇಕು ನೋಡಿ. ಪ್ರೊಡಕ್ಷನ್ ಈ ತರ ಆಗಿದಾದ್ಮೇಲೆ ಸೊ ಮಿಷನ್ ಜೊತೆ ಇಲ್ಲಿ ನಿಮ್ಗೆ ರಾ ಮೆಟೀರಿಯಲ್ಸ್ ದೆನ್ ಟೂಲ್ಸ್ ಇದಲ್ದೆ ಕವರ್ಸ್ ಕೊಡ್ತೀವಿ ಪ್ಯಾಕ್ ಮಾಡ್ಲಿಕ್ಕೆ, ಮತ್ತೆ ತೂಕ ಮಾಡ್ಲಿಕ್ಕೆ ಮಿಷನ್ ಕೊಟ್ಟಿರ್ತೀವಿ. ಸೊ ತೂಕ ಮಾಡಿಕ್ ಮಿಷನ್ ಕೊಟ್ಟಿರ್ತೀವಲ್ವಾ, ಸೊ ಈ ತರ ನೀವು ಬತ್ತಿ ತಗೊಂಡು ಸ್ವಲ್ಪ ಇದನ್ನ ಡ್ರೈ ಆಗಕ್ ಬಿಡಿ. ಇದನ್ನ ಯಾವ್ದೇ ತರ ನಿಮ್ಗೆ ಬಿಸಿಲಿಗೆ ಹೋತು ಫ್ಯಾನ್ ಗಳಿಗೆ ಒಣಸೋ ಅವಶ್ಯಕತೆನೇ ಇರೋದಿಲ್ಲ. ಸೊ ನೀವು ಮನೆಯಲ್ಲೇ ಕೂತ್ ಮಾಡ್ತಿರ್ತೀರಿ ಅಂತಂದ್ರೆ ಬರೀ ಒಂದ್ 2 ರಿಂದ 5 ನಿಮಿಷ ಬಿಟ್ಟಿದ್ರೆ ಅಲ್ಲೇ ಡ್ರೈ ಆಗಿರುತ್ತೆ. ಸೊ ಡ್ರೈ ಆಗಿರುವಂತಹ ಬತ್ತಿನ ತೂಕ ಮಾಡ್ಲಿಕ್ಕೆ ಮಿಷನ್ ಕೊಟ್ಟಿರ್ತೀವಿ. ಸೊ 6 ಗ್ರಾಮ್ಗೆ ಈ ತರ ತೂಕ ಮಾಡ್ಬೇಕಾಗತ್ತೆ. ಸೊ 6 ಗ್ರಾಮ್ಗೆ ಈ ತರ ತೂಕ ಮಾಡಿ ಆದ್ರೆ ನೀವು ಮನೆಯಲ್ಲೇ ಯೂಸ್ ಮಾಡುವಂತಹ ದಾರಾನ ಕಟ್ಬೋದು. ಇಲ್ಲ ಅಂತಂದ್ರೆ ರಿಬ್ಬನ್ ನೀಟಾಗಿ ಈ ತರ ಪ್ಲೇಸ್ಮೆಂಟ್ ಮಾಡ್ತೀವಿ ಅಂದ್ರೆ ರಿಬ್ಬನ್ ಕಟ್ಬೋದು. ಸೊ ಈ ತರ 6 ಗ್ರಾಮ್ಗೆ ಒಂದು ಪ್ಯಾಕೆಟ್ ಮಾಡಿ ಈ ತರ ಬಂಚ್ ಟೈಪ್ ಕಳ್ಸಿದಿರಿ ಅಂತಂದ್ರೆ ಸೊ 1 kgಗೆ 1000 ರೂಪಾಯಿಗೆ ನಾವು ಕೊಡೋದು ಸರ್. ಇಡೀ ಕರ್ನಾಟಕದಲ್ಲೇ ಯಾರು ಈ ರೇಟ್ಗೆ ನಿಮ್ಮ ಕಡೆಯಿಂದ ಪ್ರೊಡಕ್ಷನ್ ತಗೊಂತಾ ಇಲ್ಲ. ಓಕೆ ಮೇಡಮ್, ಈ ಸೀಲಿಂಗ್ ಮಾಡಿದಿರಲ್ಲ ಮೇಡಮ್, ಈ ಸೀಲಿಂಗ್ ಮಷೀನ್ ಸಪರೇಟ್ ಆಗಿ ಅವರೇ ತಗೋಬೇಕಾ? ಹೌದು ಸರ್, ಈ ಮಿಷನ್ ಅಲ್ಲಿ ಒಂದು ಬತ್ತಿಗೆ ಮಾತ್ರ ಅವೈಲೇಬಲ್ ಇರುತ್ತೆ. ಸೊ ಇಲ್ಲೇ ಮಾಡ್ಕೋಬಹುದು. ಅದು ಕ್ಯಾಂಡಲ್ಸ್ ಬತ್ತಿ, ಅದು ಯಾವ ತರ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ನೀವ್ ಈ ತರ ಉದ್ದವಾಗಿ ಸೀಲ್ ಮಾಡ್ಬೇಕು, ಒಂದ್ರಿಂದ ಜಾಯಿಂಟ್ ಮಾಡ್ಬೇಕು ಅಂದ್ರೆ ಸಪರೇಟ್ ಸೀಲರ್ ತಗೋಬೇಕಾಗತ್ತೆ. ಸೊ ಆಚೆ ಆದ್ರೂ ತಗೋಬಹುದು, ಇಲ್ಲ ಆಫೀಸ್ ಅಲ್ಲೇ ಅವೈಲೇಬಲ್ ಇರುತ್ತೆ, ಆಫೀಸ್ ಅಲ್ಲೂ ತಗೋಬಹುದು. ಇದಕ್ಕೆ ಕವರ್ ಬೇಕಾಗಿರೋದು? ಹಾ ಸರ್, ಇದಕ್ಕೆ ಬೇಕಾಗಿರೋ ಕವರ್ಸ್ ನಾವೇ ಕೊಡ್ತೀವಿ ಸರ್. ಓಕೆ ಮೇಡಮ್, ಈಗ ಅದು ಯಾವ ರೀತಿ ಸೀಲ್ ಮಾಡೋದು ಅನ್ನೋದು ತೋರಿಸಿ ಮೇಡಮ್. ಹಾ ಸರ್, ಖಂಡಿತ ತೋರಿಸ್ಕೊಡ್ತೀನಿ. ಓಕೆ, ಸೊ ಇದು ಸೀಲಿಂಗ್ ಬಟನ್ ಇರುತ್ತೆ. ಈ ಬಟನ್ ಆನ್ ಮಾಡಿದಾದ್ಮೇಲೆ ಸೊ ನಿಮ್ಗೆ ಇಲ್ಲಿ ಟೆಂಪರೇಚರ್ ಸೆಟ್ ಮಾಡ್ಕೋಬಹುದು. ಸೊ ಕವರ್ ಥಿಕ್ನೆಸ್ ನೋಡ್ಕೊಳ್ಳಿ. ಥಿಕ್ನೆಸ್ ನೋಡ್ಬಿಟ್ಟು ಹೀಟ್ ಜಾಸ್ತಿ ಬೇಕಾ ಅಥವಾ ಕಡಿಮೆ ಬೇಕಾ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ನೀವು ಏನೇ ವ್ಯತ್ಯಾಸ ಮಾಡಿರ್ಲಿ ಸೊ ಈ ಸೆಟ್ ಬಟನ್ ನ ಪ್ರೆಸ್ ಮಾಡ್ಬೇಕು. ಸೊ ಈ ಸೆಟ್ ಬಟನ್ ಪ್ರೆಸ್ ಮಾಡಿದಿರಿ ಅಂತಂದ್ರೆ ಸೊ ಇಲ್ಲಿ ಟೆಂಪರೇಚರ್ ಹೋಗಿ ನೀವ್ ಇಲ್ಲಿ ಏನ್ ಸೆಟ್ ಮಾಡಿರ್ತೀರೋ ಇದಕ್ಕೆ ಹೋಗಿ ಸೆಟ್ ಆಗಿರತ್ತೆ. ಸೊ ಮತ್ತೆ ಇಲ್ಲಿ ನೀವು ಮಾಡ್ಬೇಕಾದ್ರೆ ಸೊ ಇಲ್ಲಿ ನೀವು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡಿರ್ತೀರಿ ಅಲ್ವಾ, ಸೊ ಇಲ್ಲೇ ಸೀಲ್ ಆಗೋದು ನೋಡಿ. ಈ ತರ ಹೆಜ್ಜೆಲ್ ಇಟ್ರೆ ಸಾಕು, ಈ ತರ ಹೇಳ್ಕೊಂಡು ಹೋಗಿರುತ್ತೆ. ಸೊ 1 2 3 ಟೈಮ್ಸ್ ನೋಡಿ ಪ್ಯಾಕ್ ಆಗಿಲ್ಲ ಅಂದ್ರೆ ಮತ್ತೊಂದ್ಸಲ ಟೆಂಪರೇಚರ್ ಜಾಸ್ತಿ ಮಾಡ್ಕೊಂಡು ಮತ್ತೊಂದ್ಸಲ ಮಾಡಿದಿರಿ ಅಂದ್ರೆ ಈಸಿಯಾಗಿ ಇಲ್ಲೇ ಸೀಲ್ ಮಾಡ್ಕೋಬಹುದು ಸರ್. ಈಗ ಕಸ್ಟಮರ್ ಗೆ ರೆಡಿ ಮಾಡಿರುವಂತ ಪ್ರೊಡಕ್ಷನ್ ಅನ್ನ ಈ ರೀತಿ ಆರಾಮಾಗಿ ಸೀಲ್ ಮಾಡಿ ಕಳಿಸಬಹುದು ಅವರು? ಹೌದು ಸರ್, ಆರಾಮಾಗಿ. ಅದಕ್ಕೆ ದೊಡ್ಡ ಕವರ್ ಬೇಕಲ್ಲ, ಅದನ್ನು ನೀವೇ ಸಪ್ಲೈ ಮಾಡ್ತೀರಾ? ಸೊ ನಮ್ಮಲ್ಲಿ ಸಿಗೋದು ನಿಮ್ಗೆ ಈ ತರ ಕವರ್ಸ್ ಸರ್, ಚಿಕ್ಕ ಕವರ್ಸ್. ಇದು ದೀಪದ ಬತ್ತಿಗೆ ಅಂತ ಹೇಳಿ ನಾವು ಕೊಡೋದು. ನಮ್ಮ ಆಫೀಸ್ ಕಡೆಯಿಂದ ಮಿಷನ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಸೊ ಈ ಮಿಷನ್ ಜೊತೆಲಿ 15 kg ಹತ್ತಿ ಕೊಡ್ತೀವಿ, 5 kg ಪ್ಯಾಕ್ ಮಾಡ್ಲಿಕ್ಕೆ ಕವರ್ಸ್ ಕೊಟ್ಟಿರ್ತೀವಿ, ತೂಕ ಮಾಡ್ಲಿಕ್ಕೆ ಮಿಷನ್ ಸಹ ನಾವೇ ಕೊಟ್ಟಿರ್ತೀವಿ ಸರ್. ಓಕೆ ಮೇಡಮ್, ಇದೊಂದೇ ಮಷಿನ್ ಇರೋದಾ ಅಥವಾ ಇನ್ನೊಂದು ಪಕ್ಕದಲ್ಲಿ ಮಷಿನ್ ಇದೆಯಲ್ಲ ಅದೇನ್ ಮೇಡಮ್ ಅದು? ಸರ್ ಮತ್ತೊಂದು ಬಂದು ಇದು ಗುಂಡು ಬತ್ತಿ ಮಿಷನ್ ಅಂತ ಹೇಳಿ. ಸೊ ಇದು ತುಪ್ಪದ ದೀಪ ಅಥವಾ ಕಡ್ಲೆ ದೀಪ ಅಂತಾರಲ್ವಾ, ಸೊ ಆ ತರ ಇದು. ಸೊ ನೀವೇ ನೋಡ್ತಾ ಇರ್ಬೋದು, ಇದೊಂದು ಚಿಕ್ಕ ಪ್ಲೇಸ್ಮೆಂಟ್ ಅಲ್ಲಿ ನಾನು 2 ಮಿಷನ್ ನ ಕ್ಯಾರಿ ಮಾಡಿದೀನಿ. ಇದಕ್ಕೆ ಅಂತ ಹೇಳಿ ಒಂದು ದೊಡ್ಡ ಜಾಗನೋ ಅಥವಾ ರೂಮೋ ಆತರ ಏನು ಅವಶ್ಯಕತೆ ಇಲ್ಲ. ಒಂದ್ ಚಿಕ್ಕ ಟೇಬಲ್ ಮೇಲೆ ಇಟ್ಕೊಂಡು ನಾನು ಇಷ್ಟೆಲ್ಲ ಕ್ಯಾರಿ ಮಾಡಿದೀನಿ. ಓಕೆ ಮೇಡಮ್, ಆ ಮಷೀನ್ ಅಲ್ಲಿ ಯಾವ ರೀತಿ ಅದು ಬತ್ತಿ ತಯಾರು ಮಾಡೋದು ಅನ್ನೋದು ತೋರಿಸಿ ಮೇಡಮ್. ಸರ್ ಖಂಡಿತ ತೋರಿಸ್ಕೊಡ್ತೀನಿ. ಸೊ ಇದು ಏನಿಲ್ಲ, ಇದು ಸ್ಟಾರ್ಟ್ ಬಟನ್. ಸೊ ಈ ತರ ಆನ್ ಮಾಡಿದಿರಿ ಅಂತಂದ್ರೆ ಮೇಲೆ ಕೆಳಗಡೆ ಮೂವ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಆ ಮಿಷನ್ ಯಾವ ರಾ ಮೆಟೀರಿಯಲ್ಸ್ ಇದಿರುತ್ತೋ ಇದಕ್ಕೂ ಅದೇ ಅಪ್ಲೈ ಆಗುತ್ತೆ, ಬಟ್ ಟೂಲ್ಸ್ ಮಾತ್ರ ಚೇಂಜ್ ಇರುತ್ತೆ ನೋಡಿ. ಸೊ ಈ ತರ ಇಟ್ಕೊಂಡಿದೀರಿ ಅಂತಂದ್ರೆ ಇದ್ರಲ್ಲಿ ತಗೊಳ್ಳೋ 2 ಪೀಸ್ ಇರಬೇಕು. ಇದಕ್ಕಂತ ಏನು ಇಂಚಸ್ ಏನು ಇರೋದಿಲ್ಲ. ಸೊ ಈ ತರ ಸ್ಪ್ಲಿಟ್ ಮಾಡಿ ಮೇಲೆ ಹೋದಾಗ ಈ ತರ ಬತ್ತಿ ಇಡ್ಬೇಕಾಗತ್ತೆ ಸರ್. ಓಕೆ ಮೇಡಮ್, ಅಲ್ಲಿ ನೀಡಲ್ಸ್ ಇದೆಯಲ್ಲ ಅದರಿಂದ ಏನಾದ್ರು ಕೈಗೆ ಏನಾದ್ರು ಡ್ಯಾಮೇಜ್ ಆಗಲ್ವಾ? ಸರ್ ಡ್ಯಾಮೇಜ್ ಏನು ಇಲ್ಲ, ಬಟ್ ನೀವು ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕಾಗತ್ತೆ. ಓಕೆ, 2 ಕೈಲಿ ವರ್ಕ್ ಮಾಡಬಹುದು ಇದರಲ್ಲಿ? ಸರ್ ಖಂಡಿತವಾಗ್ಲೂ ಮಾಡ್ಕೋಬಹುದು. ಇದರಲ್ಲಿ ಎಷ್ಟು ಪ್ರೊಡಕ್ಷನ್ ಮಾಡಬಹುದು ಮೇಡಮ್? ಸರ್ ಪರ್ ಡೇ 2 kg 3 kg ಮಾಡಿರೋ ಕಸ್ಟಮರ್ಸ್ ನಮ್ಮಲ್ಲಿ ಇದಾರೆ ಸರ್. ಓಕೆ ಮೇಡಮ್, ಇದನ್ನು ಸೇಮ್ ಅದೇ ರೀತಿ ಪ್ಯಾಕ್ ಮಾಡಿ ಸೇಲ್ ಮಾಡೋ ಅಂತ? ಸೊ ಇದನ್ನು ಅಷ್ಟೇ 6 ಗ್ರಾಮ್ಗೆ ಒಂದು ಪ್ಯಾಕೆಟ್ ಮಾಡಿ ಸೊ 1 kg ಮಾಡಿ ಕಳ್ಸಿದಿರಿ ಅಂತಂದ್ರೆ 650 ರೂಪೀಸ್ ಕೊಡ್ತೀವಿ ಸರ್. 650 ಇದರಲ್ಲಿ? ಹೌದು. ಓಕೆ ಮೇಡಮ್, ಈ ರೀತಿ ಪ್ರೊಡಕ್ಷನ್ ರೆಡಿ ಆಗ್ತಾ ಇರುವಂತದ್ದು? ಹೌದು. ಓಕೆ ಓಕೆ, ಕಸ್ಟಮರ್ ಎಲ್ಲ ಯಾವ ರೀತಿ ನಿಮಗೆ ಪ್ಯಾಕ್ ಮಾಡಿ ಕಳಿಸಿದಾರೆ ಅದನ್ನ ತೋರಿಸಿ ಮೇಡಮ್. ಸರ್ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ. ಓಕೆ ಮೇಡಮ್, ನೋಡಿ ವೀಕ್ಷಕರೇ, ಈ ರೀತಿ ಪ್ರೊಡಕ್ಷನ್ ರೆಡಿ ಆಗಿರುವಂತದ್ದು ನೋಡಿ. ಇದು ಗುಂಡು ಬತ್ತಿ ಅನ್ನುವಂಥದ್ದು. ಮೇಡಮ್ ಇದನ್ನ ಹೆಚ್ಚಾಗಿ ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ? ಸರ್ ಇದು ಪೂಜಾ ಸಾಮಗ್ರಿ ಆಗಿರೋದ್ರಿಂದ ಪೂಜೆಗೂ ಯೂಸ್ ಮಾಡ್ತಾರೆ, ಇಲ್ಲ ಮನೆ ಗೃಹ ಪ್ರವೇಶ ಅಥವಾ ಯಾವುದೇ ಒಂದು ದೇವಸ್ಥಾನಗಳಲ್ಲಿ. ಸೊ ಇದು ನಿಮಗೆ ತುಪ್ಪದ ದೀಪ ಅಥವಾ ಕಡ್ಲೆ ದೀಪ ಅಂತ ಅಂತಾರೆ. ಸೊ ಈಗ ಒಂದು ಸೀಸನ್ ಇಂದ ಹಬ್ಬಗಳು ಒಂದಾದ್ಮೇಲೆ ಒಂದು ಬರೋದ್ರಿಂದ ಈ 2 ಬತ್ತಿನೂ ಸುಮಾರು ಇದ್ರಲ್ಲಿ ಸೇಲ್ ಆಗುತ್ತೆ ಸರ್. ಓಕೆ ಮೇಡಮ್, ಇದಕ್ಕೆ ನಾವು ವಾಟರ್ ಸ್ಪ್ರೇ ಮಾಡೋದೇನು ಬೇಡ? ಇದಕ್ಕೆ ಏನು ಅವಶ್ಯಕತೆ ಇಲ್ಲ. ನೀವು ಕಾಟನ್ ಇದ್ ಮಾಡಿ ಸ್ಪ್ಲಿಟ್ ಮಾಡಿ ಮೂವ್ಮೆಂಟ್ ಆಗೋ ಟೈಮ್ ಅಲ್ಲಿ ನೀಡಲ್ ಗೆ ಪ್ರೆಸ್ ಮಾಡ್ತಾ ಇರೋದು ಅಷ್ಟೇ ಸರ್.
ಓಕೆ ಮೇಡಮ್, ಇದೆಲ್ಲನೂ ನೀವೇ ಎಲ್ಲ ವಾಪಸ್ ಖರೀದಿ ಮಾಡ್ತೀರಾ? ಹೌದು ಓಕೆ ಮೇಡಮ್, ಈಗ ಇಲ್ಲೆಲ್ಲ ರೆಡಿ ಆಗಿರೋದು ಪ್ರೊಡಕ್ಷನ್ ಇದೆಯಲ್ಲ, ಎಲ್ಲ ಕಸ್ಟಮರ್ ಮಾಡಿರೋದು? ಹೌದು ಸರ್, ಇದೆಲ್ಲ ಕಸ್ಟಮರ್ ಮಾಡ್ಕೊಟ್ಟಿರೋ ಅಂತಹದೇ. ಸೊ ನೀವೇ ನೋಡ್ತಾ ಇರ್ಬೋದು. ಸೊ ಸಾಯಿ ಕೃಪಾ ಅವರು ಹೆಸರಿಗೆ ಮಾತ್ರ ಹೇಳ್ತಾ ಇಲ್ಲ. ಸೊ ನೀವು ನೋಡ್ತಿರೋ ತರನೇ ಕಸ್ಟಮರ್ ಮಾಡಿ ಕಳ್ಸಿರುವಂತಹ ಪ್ರೊಡಕ್ಷನ್ ನಿಮ್ಮ ಕಣ್ಣ ಎದುರುಗಡೆನೆ ತೋರಿಸ್ಕೊಡ್ತಾ ಓಕೆ ಇದ್ದೀವಿ. ಮೇಡಮ್, ಗುಂಡು ಬತ್ತಿ ಯಾವ ರೀತಿ ಪ್ಯಾಕ್ ಮಾಡಿದ್ದಾರೆ ತೋರಿಸಿ ಮೇಡಮ್. ಹಾ ಸರ್, ಖಂಡಿತ ತೋರಿಸ್ಕೊಡ್ತೀನಿ. ಓಕೆ. ಸೊ ನೀವ್ ಈ ತರ ಪ್ರೊಡಕ್ಷನ್ ಮಾಡಿ ಕಳ್ಸಿದಿರಿ ಅಂತಂದ್ರೆ, ಸೊ ಇದು ಬಂದು ನಿಮ್ಗೆ ಯಾವ್ದೇ ತರ ತೂಕ ಇರೋದಿಲ್ಲ. ಸೊ ಈ ತರ ತೂಕ ಇಲ್ದೆ ಒಂದು ಕವರ್ ಅಲ್ಲಿ ಬನ್ಸ್ ಟೈಪ್ ಹಾಕೋ ಬಂದಿದಿರಿ ಅಂದ್ರೆ ಬರೀ ಇದಕ್ಕೆ 500 rupees ಮಾತ್ರ ಸಿಗುತ್ತೆ. ಓಕೆ. ಸೊ ನಿಮ್ಗೆ ಮತ್ತೊಂದು ಯಾವ ತರ ಇರುತ್ತೆ ಅಂತ ತೋರಿಸ್ಕೊಡ್ತೀವಿ. ಸೊ ಇದು ಬಂದು 6 ಗ್ರಾಮ್ಗೆ ಒಂದೊಂದು ಪ್ಯಾಕೆಟ್ ಮಾಡಿರ್ಬೇಕು ಸರ್. ಇದು ಅಷ್ಟೇ ಸೇಮ್. ಸೊ 6 ಗ್ರಾಮ್ಗೆ ಪ್ಯಾಕೆಟ್ ಮಾಡಿರ್ಬೇಕು. ಈ ತರ 1 kg ಮಾಡಿ ಕಳ್ಸಿದಿರಿ ಅಂತಂದ್ರೆ ಸೊ ಇದಕ್ಕೆ 650 rupees ಕೊಡ್ತೀವಿ ಸರ್. ಓಕೆ ಮೇಡಮ್, ಈ ಮಷಿನ್ ಇದು UPS ಇದ್ರಲ್ಲಿ ಏನಾದ್ರು ವರ್ಕ್ ಆಗುತ್ತೆ ಮೇಡಮ್? ಖಂಡಿತವಾಗ್ಲೂ ರನ್ ಆಗುತ್ತೆ ಸರ್. ಯಾಕೆ ಅಂತಂದ್ರೆ ನೀವು ಮನೆಯಲ್ಲೇ ಯೂಸ್ ಮಾಡುವಂತಹ 200 ವೋಲ್ಟೇಜ್ ಕರೆಂಟ್ ಅಲ್ಲಿ ಹೋಗುತ್ತೆ ಅಂತಂದ್ರೆ, ಸೊ ನೀವೇ ನೋಡ್ತಾ ಇರ್ಬೋದು ಅಥವಾ ತಿಳ್ಕೊಂತಾ ಇರ್ಬೋದು. ನೀವು ನಾರ್ಮಲ್ ಕರೆಂಟ್ ಅಲ್ಲಿ ಯೂಸ್ ಮಾಡ್ತೀರಿ ಅಂದ್ರೆ ದಿನ ಇಡೀ ಇದ್ ಮಾಡಿದ್ರು ಮಿಷನ್ ರನ್ ಮಾಡಿದ್ರು ಕರೆಂಟ್ ಚಾರ್ಜ್ ಜಾಸ್ತಿ ಆಗೋದೇ ಇಲ್ಲ ಸರ್. ಓಕೆ ಮೇಡಮ್, ಯಾಕಂದ್ರೆ ತುಂಬಾ ಹಳ್ಳಿ ಕಡೆಗೆ ಕರೆಂಟ್ ಇರೋದಿಲ್ಲ. ಅದ್ರ ಪ್ರಾಬ್ಲಮ್ ಇಂದ ಪ್ರೊಡಕ್ಷನ್ ಕೂಡ ಅವ್ರಿಗೆ ಮಾಡಕ್ ಆಗೋದಿಲ್ಲ. ಹೌದು. ಸೊ UPS ಅಲ್ಲಿ ಆರಾಮಾಗಿ ರನ್ ಮಾಡಬಹುದು. ಆರಾಮಾಗಿ ರನ್ ಮಾಡ್ಕೋಬಹುದು. ಮಷಿನ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದು ಸರ್ವಿಸ್ ಎಲ್ಲ ಯಾರು ಮಾಡ್ತಾರೆ ಮೇಡಮ್? ಲೋಕಲ್ ಅಲ್ಲಿ ಮಾಡ್ಕೊಡ್ತಾರಾ, ನೀವೇ ಮಾಡ್ಕೊಡ್ತೀರಾ? ಇಲ್ಲ ಸರ್, ಆಫೀಸ್ ಕಡೆಯಿಂದಾನೇ ಫ್ರೀ ಸರ್ವಿಸ್ ಇರುತ್ತೆ. ಸೊ ನೀವೇ ನೋಡ್ತಾ ಇರ್ಬೋದು. ಮಿಷನ್ ತಗೊಂಡು ಹೋಗಿದ ಆದ್ಮೇಲೆ 6 months ವಾರಂಟಿ ಇರುತ್ತೆ. 6 months ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಆಫೀಸ್ ಕಡೆಯಿಂದ ಫ್ರೀ ಸರ್ವಿಸ್ ಇರುತ್ತೆ. ಸೊ ಹೋಮ್ ಸರ್ವಿಸಸ್ ಇರೋದಿಲ್ಲ. ಅಂದ್ರೆ ಈ 2 ಮಿಷನ್ಸ್ ಅಲ್ಲಿ ತುಂಬಾ ಮೇಜರ್ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ. ಒಂದೇ ನಿಮ್ಗೆ ಆತರ ಕನ್ಫ್ಯೂಸ್ ಆಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸೊ ನಮ್ಮ ಕೊಲೀಗ್ಸ್ ಇರ್ತಾರೆ. ನೀವು ಸೋಮವಾರದಿಂದ ಶನಿವಾರದವರೆಗೂ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ಟೈಮಲ್ಲಿ ಫೋನ್ ಮಾಡಿ ನಿಮ್ಗೆ ಏನೇ ಸಂಶಯ ಇದ್ರು ಸೊ ಕಾಲ್ ಮುಖಾಂತರ ತಿಳಿಸ್ಕೊಡ್ಬೋದು. ಇಲ್ಲ ನಿಮ್ಗೆ ಏನಾದ್ರೂ ಅಲ್ಲಿ ಮಾಡ್ಲಿಕ್ಕೆ ಬರ್ತಿಲ್ಲ ಅಂತಂದ್ರೆ ಸೊ ನಾವ್ ವಿಡಿಯೋ ಕಾಲ್ ಮುಖಾಂತರ ನಿಮ್ಗೆ ಗೈಡ್ ಮಾಡ್ತೀವಿ ಸರ್, ಯಾವ ತರ ಮಾಡ್ಬೇಕು ಅಂತ ಹೇಳಿ. ಓಕೆ ಮೇಡಮ್, ಇನ್ ಕೇಸ್ ಅಲ್ಲಿ ಅವ್ರ ಹತ್ರ ಮಾಡಕ್ ಆಗಿಲ್ಲ ಅಂತಂದ್ರೆ ಅವ್ರದ್ದು ಮಷಿನ್ ನಿಮ್ಗೆ ಕೊರಿಯರ್ ಮಾಡ್ಬೇಕಾ ಅಥವಾ ಅವರೇ ತರಬೇಕು? ಅವ್ರಾದ್ರೂ ತಗೊಬಂದು ಕೊಡ್ಬೋದು. ಇಲ್ಲ ಅಂದ್ರೆ ಕೊರಿಯರ್ ಅಲ್ಲಿ ಕಳ್ಸಿಕೊಡ್ತೀವಿ ಅಂದ್ರೆ ಖಂಡಿತ ಕೊರಿಯರ್ ಅಲ್ಲೂ ಕಳ್ಸಿಕೊಡ್ಬೋದು ಸರ್. ಓಕೆ ಮೇಡಮ್, ರೆಡಿ ಮಾಡಿಸಿ ಮತ್ತೆ ನೀವು ಅವರಿಗೆ ನಿಮ್ಮ ಬ್ರಾಂಚ್ ಇದು ಒಂದೇನಾ ಅಥವಾ ಬೇರೆ ಎಲ್ಲೆಲ್ಲ ಇದೆ ಮೇಡಮ್ ಕರ್ನಾಟಕದಲ್ಲಿ? ಇಲ್ಲ ಸರ್, ಇದು ಬಂದು ನಿಮಗೆ ಸೊ ಬೆಂಗಳೂರಲ್ಲಿ ಮಾತ್ರ ಇಲ್ಲ. ನಮ್ದು ಮತ್ತೊಂದು ಆಫೀಸ್ ಬಂದು ಬೆಳಗಾವಿ ಸೈಡ್ ಇದಾಗಿದೆ. ಸೊ ಆ ಕಡೆ ಯಾವ್ರೆಲ್ಲ ಜನರಿಗೆ ಇಂಟ್ರೆಸ್ಟ್ ಇದ್ದು ನಾವ್ ಮಾಡ್ಬೇಕು ಅಂತಂದ್ರೆ ಸೊ ಇನ್ಯಾಕೆ ತಡ ಮಾಡ್ತೀರಾ? ಒಂದು ಒಳ್ಳೆ ಬಿಸ್ನೆಸ್ ಇದನ್ನ ನಾನ್ ನಿಮ್ಗೆ ತಿಳಿಸ್ಕೊಟ್ಟಿದೀನಿ. ಸೊ ಈ ಒಂದ್ ಇದರಿಂದ ಆಫರ್ ಬಿಟ್ಟಿದೀವಿ ಸರ್ ಮಿಷನ್ಗಳ ಮೇಲೆ. ಸೊ ಬ್ಯಾಂಗ್ಳೂರಲ್ಲಿ ಮತ್ತು ಬೆಳಗಾವಿಯಲ್ಲಿ. ಸೊ ಯಾರೇ ಕಸ್ಟಮರ್ ಗೆ ನಿಮ್ಗೆ ಯಾವ ಕಡೆ ನಿಯರ್ ಆಗುತ್ತೋ ಆ ಕಡೆ ಹೋಗಿ ಆಫೀಸ್ ಗೆ ವಿಸಿಟ್ ಮಾಡಿ ಡೆಮೋ ತೋರಿಸ್ಕೊಂಡು ಟ್ರೈನಿಂಗ್ ಎಲ್ಲ ತಿಳ್ಕೊಂಡಿದ್ದ ಆದ್ಮೇಲೆ ಸೊ ಆಫರ್ ಅಲ್ಲಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಮಿಷನ್ ಇದನ್ನ ಖರೀದಿ ಅಂತ ಜಾಸ್ತಿ ಏನಿಲ್ಲ, ಒಂದ್ ಚಿಕ್ಕ ಬಂಡವಾಳ ಇಂದಾನೆ ನಿಮ್ದೊಂದು ಒಳ್ಳೆ ಬಿಸ್ನೆಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದೀನಿ. ಸೊ ಇನ್ಯಾಕ್ ತಡೆ ಮಾಡ್ತೀರಾ? ಸ್ಕ್ರೀನ್ ಮೇಲೆ ಕಳಿಸುವಂತಹ ನಮ್ಮ ಬ್ಯಾಂಗ್ಳೂರ್ ಆಫೀಸ್ ಮತ್ತು ಬೆಳಗಾವಿ ಆಫೀಸ್ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆಲ್ಲಾ ತರ ಡೀಟೇಲ್ಸ್ ಕೊಡ್ತೀವಿ. ಆಫೀಸ್ಗೆ ವಿಸಿಟ್ ಮಾಡಿ ನಿಮ್ಗೆ ಓಕೆ ಆಯ್ತು ಅಂದ್ರೆ ಮಿಷನ್ ತಗೋಬಹುದು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.